ಕಾಕ್ರೋಚ್ ಜನತಾ ಪಾರ್ಟಿ ಹೊಸ ರಾಜಕೀಯ ಪಕ್ಷ ಹುಟ್ಕೊಂಡಿದೆ ಅಂತ ಹೇಳೋದಕ್ಕೆ ಅದು ಎಲೆಕ್ಷನ್ ಕಮಿಷನಲ್ಲಿ ರಿಜಿಸ್ಟರ್ ಆಗಬೇಕು. ಇದು ಆ್ಯಸ್ ಆಫ್ ನೌ ಮುಂದೇನೇನಾಗತ್ತೆ ಹೇಳೋದಕ್ಕೆ ಬರೋದಿಲ್ಲ. ಆ್ಯಸ್ ಆಫ್ ನೌ ಸೋಷಿಯಲ್ ಮೀಡಿಯಾ ಫೆನಾಮಿನಾ ಆಗಿದೆ ಕಾಕ್ರೋಚ್ ಜನತಾ ಪಾರ್ಟಿ. 5 ದಿನಗಳ ಹಿಂದೆ ಕಾಕ್ರೋಚ್ ಜನತಾ ಪಾರ್ಟಿ CJP ಅಂತ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಆಯಿತು. 5 ದಿನಗಳ ಹಿಂದೆ 7 ರಿಂದ 8 ಗಂಟೆ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಡಿಬೇಟ್ ಮುಗಿಸಿ ಹೋದಾಗ ಕೇಳಿದೆ ನಾನು, ಎಷ್ಟಾಗಿದ್ದಾರೆ ಫಾಲೋವರ್ಸ್ ಅಂದರೆ 15 ಮಿಲಿಯನ್ಸ್ ಅಂದರು. ಈಗ ಈ ನ್ಯೂಸ್ ಅವರಿಗೆ ಬರೋವಾಗ ಮತ್ತೆ ಕೇಳಿದೆ, ಮತ್ತೆ 1.5 ಮಿಲಿಯನ್ ಜಾಸ್ತಿ ಆಗಿದ್ದಾರೆ, 16.5 ಮಿಲಿಯನ್ ಆಗಿದೆ ಅಂತ. 1,65,00,000 ಫಾಲೋವರ್ಸ್ ಆಗಿದ್ದಾರೆ. ಇದು ಯಾಕೆ ಮ್ಯಾಟ್ರ್ ಆಗುತ್ತೆ? BJPಗಿರೋದು 88 ಲಕ್ಷ, 16.6 ಮಿಲಿಯನ್ಸ್ ನೋಡಿ. 5 ನಿಮಿಷದಲ್ಲಿ 0.1 ಮಿಲಿಯನ್ ಜಾಸ್ತಿ ಆಯಿತು, ಅಂದರೆ 1 ಲಕ್ಷ ಜಾಸ್ತಿ ಆಯಿತು ಅಂತ. BJPಗಿರೋದು 84 ಲಕ್ಷ, 8.4 ಮಿಲಿಯನ್. ಇವತ್ತು ಗೊತ್ತಾಗಿದ್ದು ನನಗೆ BJPಗಿಂತಲೂ ಕಾಂಗ್ರೆಸ್ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ನಲ್ಲಿ ಜಾಸ್ತಿ ಇದ್ದಾರೆ ಅಂತ. ಅದು 13.3 ಮಿಲಿಯನ್ ಇದೆ, 1,33,00,000 ಇದೆ ಕಾಂಗ್ರೆಸ್ಸಿಗೆ. ಪೇಜ್ ಆರಂಭಗೊಂಡ 5 ದಿನದಲ್ಲಿ BJPಯ ಸಂಖ್ಯೆಯನ್ನು ಬೀಟ್ ಮಾಡಿ, ಕಾಂಗ್ರೆಸ್ಸಿನ ಸಂಖ್ಯೆಯನ್ನು ಬೀಟ್ ಮಾಡಿ ಕಾಕ್ರೋಚ್ ಜನತಾ ಪಾರ್ಟಿ 16.6 ಮಿಲಿಯನ್ನಿಗೆ ಬಂದು ತಲುಪಿದೆ. 15.5 ಮಿಲಿಯನ್ ನಾವು ಈ ಗ್ರಾಫಿಕ್ ಮಾಡಿಸ್ದಾಗಿದ್ದಾಗೇನೋ ನಂಬರು. ಇದೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಇದನ್ನು ಹೇಗೆ ಸ್ವೀಕರಿಸಬೇಕು, ಯಾವ ರೀತಿ ನೋಡಬೇಕು? ಇನ್ಸ್ಟಾಗ್ರಾಮ್ ಫಾಲೋವರ್ಗಳ ಸಂಖ್ಯೆಯ ಆಧಾರದ ಮೇಲೆ ರಾಜಕೀಯ ಪ್ರಾಬಲ್ಯ ನಿರ್ಧಾರ ಆಗುತ್ತಾ, ಅಥವಾ ಜನರ ಒಲವು ನಿಲುವುಗಳ ನಿರ್ಧಾರ ಫಾಲೋವರ್ಗಳ ಸಂಖ್ಯೆಯ ಮೇಲಾಗುತ್ತಾ? ಹಾಗಾಗೋ ಹಂಗಿದ್ದಿದ್ರೆ BJP ಸಂಖ್ಯೆಗಿಂತಲೂ ಕಾಂಗ್ರೆಸ್ನ ಫಾಲೋವರ್ಸ್ಗಳ ಸಂಖ್ಯೆ ಜಾಸ್ತಿ ಇದೆಯಪ್ಪ ಅಲ್ವಾ? BJP ಫಾಲೋವರ್ಗಳ ಸಂಖ್ಯೆಗಿಂತಲೂ ಕಾಂಗ್ರೆಸ್ ಫಾಲೋವರ್ಸ್ ಸಂಖ್ಯೆ ಜಾಸ್ತಿ ಇದೆ. ಆದರೂ ಇದು ಏನನ್ನು ತೋರಿಸುತ್ತೆ? ಫಸ್ಟ್ ಆಫ್ ಆಲ್, ಈ ಕಾಕ್ರೋಚ್ ಜನತಾ ಪಾರ್ಟಿಯ ಕಾನ್ಸೆಪ್ಟ್ ಯಾಕೆ ಬಂತು, ಹೆಂಗೆ ಬಂತು? ಇತ್ತೀಚೆಗೆ ಯಾವುದೋ ಒಂದು ಪ್ರಕರಣದ ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ನಮ್ಮ ದೇಶದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಒಂದಷ್ಟು ಪಾಸಿಂಗ್ ರಿಮಾರ್ಕ್ಸ್ ಮಾಡ್ತಾರೆ. ಅದೇನೆಂದರೆ, ಈಗ ವಕೀಲರುಗಳು ಅವರ ವೃತ್ತಿಯ ಅನುಭವದ ಆಧಾರದ ಮೇಲೆ ಅವರನ್ನು ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಅಂತ ಮಾಡ್ತಾರೆ. ನಮ್ಮಲ್ಲಿ ಹಿರಿಯ ವಕೀಲರು ಅಂತೀವಲ್ಲ, ಅವರ ವಯಸ್ಸಿನ ಕಾರಣಕ್ಕೆ ಮಾತ್ರ ಹಿರಿಯರಾದವರಲ್ಲ. ಕೆಲವರಿಗೆ ಹಿರಿಯ ವಕೀಲರು ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಅನ್ನೋ ಡೆಸಿಗ್ನೇಷನ್ ಇರುತ್ತೆ. ಹಾಗೆ ಮಾಡ್ತಾರೆ, ಅದಕ್ಕೊಂದು ಪ್ರಾಸೆಸ್ ಇರುತ್ತೆ. ಅರ್ಜಿ ಸಲ್ಲಿಸ್ಕೊಳ್ಬೇಕು, ಚೆಕ್ ಆಗುತ್ತೆ, ಅದರ ಆಧಾರದ ಮೇಲೆ ಮಾಡ್ತಾರೆ. ಹಾಗೆ ಕೆಲವು ವಕೀಲರುಗಳ ಸೀನಿಯರ್ ಕೌನ್ಸಿಲ್ ಮಾಡಿ ನಮಗೆ ಅಂತ ಅರ್ಜಿ ಸಲ್ಲಿಸಿದಾಗ ನ್ಯಾಯಾಲಯ ಅದನ್ನು ನಿರಾಕರಿಸಿತ್ತು. ಅವರು ಸಿಟ್ಟಿಗೆದ್ದು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಬಗ್ಗೆ ಫೇಸ್ಬುಕ್ನಲ್ಲಿ ಬಾಯಿಗೆ ಬಂದಂಗೆ ಬರೆದುಬಿಟ್ರಂತೆ. ಅದರಿಂದ ಸಿಟ್ಟಿಗೆದ್ದ ಮುಖ್ಯ ನ್ಯಾಯಮೂರ್ತಿಗಳು ಇನ್ಯಾವುದೋ ಪ್ರಕರಣದ ವಿಚಾರಣೆ ನಡೆಸುವಾಗ ಪಾಸಿಂಗ್ ರಿಮಾರ್ಕಲ್ಲಿ ಒಂದು ಮಾತು ಹೇಳ್ತಾರೆ. ಅನ್ಎಂಪ್ಲಾಯ್ಡ್ ಯಂಗ್ ಇಂಡಿಯನ್ಸ್ like cockroaches who, failing to find jobs, turn to social media, journalism and RTI activism to attack the system. They are like parasites of the society ಅಂದರು. ತಮಗೆ ತಾವು ಒಂದು ನೌಕರಿ ಅಥವಾ ವ್ಯವಹಾರವನ್ನು ಕಂಡುಕೊಳ್ಳುವುದಕ್ಕೆ ಆಗದ ಯುವ ಭಾರತೀಯರು ಜಿರಳೆಗಳ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾಗೆ ಹೋಗ್ತಾರೆ, ಜರ್ನಲಿಸಮ್ಗೆ ಹೋಗ್ತಾರೆ ಅಂತಲೂ ಒಂದಿದ್ದಾರೆ. ಅವರು ಜರ್ನಲಿಸಮ್ಗೆ ಹೋಗ್ತಾರೆ, RTI ಕಾರ್ಯಕರ್ತರಾಗ್ತಾರೆ, ಆಗಿ ವ್ಯವಸ್ಥೆಯ ಮೇಲೆ ದಾಳಿ ಆರಂಭಿಸ್ತಾರೆ. ಇವರೆಲ್ಲ ಒಂಥರ ಪ್ಯಾರಾಸೈಟ್ಸ್ ಆಫ್ ದ ಸೊಸೈಟಿ, ಅಂದರೆ ಸಮಾಜದಲ್ಲಿ ಪರಾವಲಂಬಿ ಜೀವಿಗಳಿವರು ಅಂದರು. ಅದು ವರದಿ ಆಯಿತು, ಚರ್ಚೆ ಆಯಿತು, ಅಲ್ಲಿಗೆ ಮುಗಿದಿತ್ತದು. ಈ ಕಾಕ್ರೋಚ್ ಜನತಾ ಪಾರ್ಟಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರು ಹೇಳಿದ್ದನ್ನೇ ಇಟ್ಟುಕೊಂಡು, ಹೌದು ನಾನು ಜಿರಳೆ ಏನೀಗ ಅಂತ ಕೇಳ್ತಾ ಇದ್ದೆ. ಹೌದು ನಾನು ಜಿರಳೆ ಏನೀಗ ಅಂತ. ಇಲ್ಲಿ ಕಮೆಂಟ್ ಬಂದಿದ್ದು ನ್ಯಾಯಾಂಗದಿಂದ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಂದ. ಕಾಕ್ರೋಚ್ ಜನತಾ ಪಾರ್ಟಿ ದಾಳಿ ನಡೆಸ್ತಾ ಇರೋದು ಭಾರತೀಯ ಜನತಾ ಪಾರ್ಟಿಯ ಮೇಲೆ.
ಮಾಡಬೇಕು ಮಾಡಬಾರ್ದು ನಾವ್ಯಾರು ಹೇಳೋದಕ್ಕೆ, ನಡೀತಾ ಇರೋದು ಹೇಳ್ತಾ ಇದ್ದೀನಿ ನಾನು. ಆಕ್ರೋಶ ಇರೋದು ಕೇಂದ್ರ ಸರ್ಕಾರದ ವಿರುದ್ಧ. ಇವರು ಹೇಳ್ಕೊಳ್ಳೋದು ಜಾತ್ಯತೀತ, ಸಮಾಜವಾದಿ, ಪ್ರಜಾಪ್ರಭುತ್ವ, ಸೋಮಾರಿ ಅನ್ನುವ ಧ್ಯೇಯವಾಕ್ಯದೊಂದಿಗೆ ಈ ಪಕ್ಷ ಅಸ್ತಿತ್ವಕ್ಕೆ ಬಂದಿದೆ. ಯುವಕರಿಂದ ಯುವಕರಿಗಾಗಿ ಯುವಕರ ರಾಜಕೀಯ ರಂಗ ಅಂತ. ಅಭಿಜಿತ್ ದೀಪ್ಕೆ ಅನ್ನುವಂಥ ಯುವಕನೇ ಶುರು ಮಾಡಿರೋದು. ಈ 30 ವರ್ಷ. ಮೂಲತಃ ಮಹಾರಾಷ್ಟ್ರದ ಸಂಭಾಜಿನಗರ ಜಿಲ್ಲೆಯ ಅಭಿಜಿತ್ ದೀಪ್ಕೆ. ಪುಣೆಯಲ್ಲಿ ಜರ್ನಲಿಸಮ್ ಡಿಗ್ರಿ ಮುಗಿಸಿ ಅಮೇರಿಕದ ಬೋಸ್ಟನ್ ಯೂನಿವರ್ಸಿಟಿಯಲ್ಲಿ ಪಬ್ಲಿಕ್ ರಿಲೇಷನ್ಸ್ ವಿಷಯದಲ್ಲಿ, PR ವಿಷಯದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಓದ್ತಾ ಇರುವಂಥ ಅಭಿಜಿತ್ ದೀಪ್ಕೆ ಭಾರತದಲ್ಲಿದ್ದ ಸಂದರ್ಭದಲ್ಲಿ 2020ರಿಂದ 2023 ತನಕ ಈ ಮನುಷ್ಯ ಆಮ್ ಆದ್ಮಿ ಪಕ್ಷದ ಸೋಷಿಯಲ್ ಮೀಡಿಯಾ ಸ್ಟ್ರಾಟಜಿ ವಿಭಾಗದಲ್ಲಿ ಕೆಲಸ ಮಾಡಿದ ಅನುಭವ ಇದೆ, ಮನೀಶ್ ಸಿಸೋಡಿಯಾ ಟೀಮ್ ಜೊತೆಗೆ. ಮೊದಲಿಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹಿಂಗೆ ಅನ್ನಬಾರ್ದಾಗಿತ್ತು ಅಂತ ಟೀಕಿಸಿ ಕಮೆಂಟ್ ಹಾಕಿದಂಥ, ಪೋಸ್ಟ್ ಹಾಕಿದಂಥ ಅಭಿಜಿತ್ ದೀಪ್ಕೆ ಆನಂತರ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವ ಪೇಜನ್ನು ಶುರು ಮಾಡಿದ್ರು. ಆ ಪೇಜ್ ಈಗ ವೈರಲ್ ಆಗಿದೆ. ಮೇ 16ನೇ ತಾರೀಕು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವ ಪೇಜ್ ಸ್ಥಾಪನೆಯಾಗಿದೆ. ಪೇಜ್ನ ಮೂಲಕ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಜನಾಂದೋಲನಕ್ಕೆ ಕರೆ ಕೊಡ್ತಾ ಇದ್ದಾರೆ ಅಭಿಜಿತ್ ದೀಪ್ಕೆ. ಮೋದಿ ಸರ್ಕಾರದಿಂದ ಯುವಕರ ಜೀವನ ಹಾಳಾಗ್ತಾ ಇದೆ, ನಮ್ಮ ಉದ್ಯೋಗಗಳನ್ನು ಕಸೀತಾ ಇದ್ದಾರೆ, ಇತ್ಯಾದಿ ಇತ್ಯಾದಿ. ಒಂದು ವಿಡಿಯೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.